ಬದುಕು ಜಟಕ ಬಂಡಿ. ಯಾರು ಉಪಕಾರ ಮಾಡ್ತಾರೆ ಅವ್ರನ್ನೇ ಕಟ್ಬಿಡೋದು. ಬಟ್ಟೆಗಳಿಲ್ಲ ಅಂದ ನನ್ನ ಮನೆಯಲ್ಲಿಂದ ನಾನು 4 ಶರ್ಟು ತಗೊಂಡೋಗಿ ಕೊಟ್ಟೆ. ಬಟ್ಟೆ ಕೇಳಕ್ ಹೋಗಿದ್ದಕ್ಕೆ ಕೊಡಲ್ಲ, ನೀನ್ ಪೊಲೀಸ್ ಸ್ಟೇಷನ್ ಕೊಡ್ತೀನಿ ಅಂತ ಹೇಳ್ಬೋದಾ? ಯಾಕಪ್ಪ ರಮಣ ಅಂತಂದೆ, ಬಟ್ಟೆ ಕೇಳಿದಕ್ಕೆ ಪೊಲೀಸ್ ಸ್ಟೇಷನ್ ಕೊಡ್ತೀನಿ, ನೀನು ಅಲ್ಲೇ ಇಸ್ಕೊ ಅಂದ್ರು. ಏನ್ ಮಾಡೋದು, ಬಟ್ಟೆ ಇಲ್ಲ ರಾಜನ ಲಾಸ್ಟ್ ಸರಿ ಇವ್ರು ತೀರ್ಮಾನ ಮಾಡಿದ್ರು, ಭಾಗ್ಯ ನನಗೋಸ್ಕರ ನೀವು ಕರ್ಕೊಂಡು ಹೋಗ್ರಿ ಅವ್ರನ್ನ ಮನೆಗೆ ಅಂತ. ಇವ್ರಿಬ್ರು ಇದ್ರು. ಲಾಸ್ಟ್ ಸರಿ ಕರ್ಕೊಂಡು ಹೋದೆ. 15 ದಿವಸ ಬಿಟ್ಟು ₹1 ಕೊಡ್ಲಿ ಮೇಡಮ್, ಪುಕ್ಸಾಟೆ ಊಟ ತಿಂದ್ರು. ಕಡೆಗೆ ಲಾಸ್ಟ್ ದಿವಸ ಒಂದ್ ದಿವಸ ಮಾಂಸ ತಗೊಂಬಂದ್ರು. ನಾವು ಬೇಡ ಮಾಂಸ ನಾವು ತಿನ್ನಲ್ಲ ಬೇಡ ಅಂತಂದ್ವಿ. ಮಾಂಸ ತಂದ್ರೆ ಎತ್ತಾಡ್ತಾರೆ, ತುಂಬಾನೇ ಎತ್ತಾಡ್ತಾರೆ. ಅದಕ್ಕೋಸ್ಕರ ಮಂಗಳವಾರ ರಾತ್ರಿ ಮಾಂಸ ತಗೊಂಡು ತಿಂದ್ರು ಮೇಡಮ್. ತಿಂದ್ಬಿಟ್ಟು ರಾಜನ ಮನೆಗೆ ಹೋಗ್ತೀನಿ. ಇವಾಗ ಒಂದು 6 ತಿಂಗಳು ಗಣೇಶನ ಹಬ್ಬದ ದಿವಸ ಯಪ್ಪ ನಮ್ಮ ಮನೆಗೆ ಬಂದು ಕರ್ಕೊಂಡು ಹೋಗಿದ್ವಿ ಇವ್ರನ್ನ. ನಾನು ಆಶ್ರಮದಲ್ಲಿ ಸುಳ್ಳು ಮೇಡಮ್. ಇವಾಗ ಸುಮ್ಮನೆ ಕೂತ್ಕೊಂಡಿರ್ತಾರೆ. ನಾನು ನೋಡ್ಬಿಡ್ತೀನಿ, ಇವಾಗ ನನಗೆ ಕೋಪ ಬಂದ್ಬಿಟ್ರೆ ನನಗೆ ಸರಿಯಾಗಿ ಮಾತಾಡೋ. ದೇವ್ರು ಮೆಚ್ಚತರ ಮಾತಾಡ್ತಾರೆ, ಬಿಟ್ಬಿಡು. ಆಯ್ತು ಮೇಡಮ್. ಇವಾಗ ಯಪ್ಪ ಗಣೇಶನ ಹಬ್ಬದ ದಿವಸ ಬೆಳಗ್ಗೆ ಬಂದು ಕರ್ಕೊಂಡು ಹೋದ್ರು ಮೇಡಮ್ ಮನೆ ಹತ್ರ. ಯಾಕೆ ರಾಜಣ್ಣ ನಿಮ್ಮ ಮನೇಲಿ ಬಂದು ಮಲ್ಕೋತಾರ? ಅವ್ರಿಗೆ ಮನೆ ಇಲ್ವಾ? 12 ಗಂಟೆ ರಾತ್ರಿ ನಾನು ಮಲ್ಕೊಂಡು ನಿದ್ದೋಗ್ತದೆ. ಮಳೆ ಬೀಳ್ತಾ ಇತ್ತು, ಜಡಿ ಮಳೆ. ಹತ್ಕೊಂಡು ಮನೆ ತಗ ಬಂದು ಬಾಕಲು ತೆರೆದೆ. ಏನು 12 ಗಂಟೆ ಆಗೋದಿಲ್ಲ, ಇಷ್ಟೊತ್ತಿನ ಯಾರು ಬಂದಿರೋದು ಅಂತ. ಯಾರು ಅಂತ ನಾನು ಬಾಕಲು ತೆಗ್ದಿಲ್ಲ. ನಾನು ರಾಮ್ ಬಾಸ್ವೆ ಅಂದೆ. ಯಾಕೆ ರಾಮಣ್ಣ ಇಷ್ಟೊತ್ತಿನಾಗ ಬಂದಿದ್ದೆ ಅನ್ನ. ನಮ್ಮ ಮನೆ ಕತ್ತಿಡ್ಕೊಂಡು ಆಚೆ ತಳ್ಬಿಟ್ರು. ಇವಾಗ ನಾನು ಎಲ್ಲಿ ಹೋಗೋಕ್ಕೂ ಗತಿ ಇಲ್ಲ. ನೀನು ಕೈ ಹಿಡಿದ್ರೆ ನಾನು ಬರ್ತೀನಿ, ಇದ್ರೆ ಸತ್ತೋತೀನಿ ಎಲ್ಲ. ನೀನ್ ಎಲ್ಲಿ ಹೋಗ್ತೀಯಪ್ಪ ಅಂತ. ಯಾಕೆ ರಮಣ ಗಂಟಾಗಿ ನೀನು ಮಾತಾಡ್ತೀನಿ? ಯಾಕೆ ಸಾಯೋದ್ಯಾಕ? ಕೈ ತುಂಬ ಕೆಲಸ ಇಟ್ಕೊಂಡು ನೀನ್ ಯಾಕೆ ಹೋಗ್ರಿ ಮನೆ ಖಾಲಿ. ಅವ್ರ ಹೆಂಗಸರು ಊರಿಗೆ ಹೋಗಿದ್ದಾರೆ, ಡ್ರೈವರ್ ಇದ್ದಾರೆ ಮನೇಲಿ. ಒಂದು ರೂಮ್, ಚಿಕ್ಕ ರೂಮ್ ನೋಡಿ. ಆ ರೂಮ್ನಾಗ ಬೇಕಾದ್ರೆ ಇರಪ್ಪ, ನಮ್ಮನೆಗೆ ಜಾಗ ಇಲ್ಲ ಅಂತ ನಾನು ಹೇಳಿದೆ. ಆ ರೂಮ್ನಾಗ ಹೋಗಿದ್ದು. ಅವರು 9 ತಿಂಗಳು ಡೆಲಿವರಿಗೆ ಹೋಗಿದ್ರು ಅವ್ರ ಹೆಂಗಸು. ಸರಿ ಮನೆ ಅವ್ರಿಗೆ 9 ತಿಂಗಳಾಗ್ತದೆ ಬರೋಬಟ್ಕೆ ಒಂದು ತಿಂಗಳು 2 ತಿಂಗಳು ಇರು ಅಂತಂದೆ. ಒಂದು 15 ದಿವಸ ಇದ್ದ. ನಾನು ಸುಮ್ಮನೆ ಇರೋದಿಲ್ಲ. ಆಯಪ್ಪನ ಎಷ್ಟು ಕೊಡ್ತೇನೆ ಬಾಡಿಗೆ ಅಂತ. ₹1,000 ಕೊಡ್ತೇನೆ ಅಂದೆ. ₹500 ನಾನು ಕೊಡ್ತೀನಿ ಅಂದೆ. ಸರಿ ಹಂಗೆ ಮಾಡಪ್ಪ, ಯಾರು ಕೊಟ್ಟರು ನಂಗೆ ಒಂದೆ ಅಂತ ನಾನು ಜಾಗ ಕೊಟ್ಟೆ. ಬಾಡಿಗೆ ಕೊಟ್ಟಿದ್ದಾರೆ. ಏನ್ ನೀವೇನು ಸುಮಾರು ಸುಮಾರಿದೆ ಇವ್ರದ್ದು. ಆದ್ರೂ ನಾವು 4 ದಿವಸ ಸಮಾಧಾನ ಮಾಡಿ ಕಳ್ಸಿದ್ವಿ. ನೋಡಿ ಅವ್ರಿಗೆ ಕೆಟ್ಟ ಮಾತಾಡಿರೋದು ನಾನು ಪ್ರಮಾಣ ಮಾಡ್ತೀನಿ, ನಂಗೆ ಇವಾಗ ಗೊತ್ತಾಗ್ತಿದೆ ಆಯ್ತಾ. ನಮ್ಮ ಸಂಘದ ಬಗ್ಗೆ ಅವ್ರು ಮಾತಾಡಿದ್ರೆ ಅವ್ರು ನಿಜವಾಗ್ಲೂ ಬಾಯಿ ಗುಡ ಬಿಡುತ್ತೆ. 4 ದಿವಸ ಸಮಾಧಾನ ಮಾಡಿ ನಾನು ಕಳ್ಸಿದ್ದೀನಿ ಮೇಡಮ್. ಹಿಂಗೆಲ್ಲ ಬೇರೆ ಒಂದ್ ನಿಮಿಷ ಬೇರೆಯವ್ರ ಸಂಬಂಧ ಎಲ್ಲ ಇಟ್ಕೊಂಡಿದ್ದಾರೆ ಅಂದ್ರೆ ಹೋಗ್ಲಿ ಬಿಡಿ, ಅದೆಲ್ಲ ಬಿಟ್ಟಾಕ್ಬಿಟ್ಟು ಏನೋ ಕಣ್ಣಿಂದ ನೀವು ನೋಡಿದಾಗ ಇದ್ ಮಾಡ್ಬೋದು ಅಂದ್ರೆ ಹಂಗೂ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೆಡ್ ಹ್ಯಾಂಡ್ ಇದ್ದ ತೋರಿಸಿದ್ದಾರೆ ಸ್ಟೇಷನ್ ತುಂಬಾ ಸಪೋರ್ಟ್ ಮಾಡ್ತಾರೆ ಮೇಡಮ್ ಇವ್ರಿಗೆ ಆಯ್ತಾ. ನಂಗೆ ಅವ್ರ ಮೇಲೆ ಏನು ದ್ವೇಷ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ಆ ಪಾಪ ರಾತ್ರಿ ಇಡೀ ಎಷ್ಟೋ ದಿನ ಕಾದು ರೆಡ್ ಹ್ಯಾಂಡಲ್ ಇವರಿಬ್ರು ಒಂದ್ ಮನೆಯಲ್ಲಿ ಇದ್ದಾಗ ಪೊಲೀಸ್ ಅವ್ರನ್ನ ವಯಸ್ಸಳ ಕರ್ಕೊಂಡೋಗಿ ಕರ್ಕೊಂಡ್ಬಂದ್ರಿ ಇವರು ಆಯ್ತಾ. ಅವಾಗ ನಾವೇನಾದ್ರು ಮಾತಾಡಕ್ಕಾಗತ್ತ? ಅವಾಗ ಹಂಗೂ ನಾನು ಇಷ್ಟೆಲ್ಲ ಮೆರೆಯೋದು ಮೆರೆಸೋದು ಏನು ಇಲ್ಲ. ಜೊತೆ ಇರುವಂತದ್ದು ನಾಚಿಕೆ ಪಡ್ಬೇಕಾಗಿರೋ ಸಂಗತಿ. ಅವಾಗ್ಲಿಂದ ಹೇಳ್ತಾ ಇದ್ರಿ, ನನಗೆ ಬಹಳ ಹಿಂಸೆ ಆಗ್ತಾ ಇದೆ. ಸ್ವಲ್ಪ ಸುಮ್ನಿರಿ. ಮಕ್ಕಳಿಗಿಂತ ನಿಮ್ ನೋವು ಹೆಚ್ಚಾಗೋಯ್ತಾ? ಹೆಂಡತಿಗಿಂತ ನಿಮ್ ನೋವು? ಹೆಂಡತಿ ಮಕ್ಕಳು ಸಾಕ್ಬೇಕಾದ್ರೆ ಸ್ವಾರ್ಥ ನಿಮ್ಗೆ. ಹೆಂಡತಿ ಮಕ್ಕಳು ಸಾಕ್ಬೇಕಾದ್ರೆ ಇವ್ರು ಏನ್ ಮಾಡಿಲ್ಲ ಮೇಡಮ್. ಪಾಪ ಇವ್ರ ಹುಡುಗ ನಮ್ಮ ಹತ್ರ ನನ್ ಕಾರ್ ಡ್ರೈವರ್, ಇವ್ರ ಹುಡುಗ ನನ್ನ ಹತ್ರ ಕೆಲಸ ಮಾಡ್ತಿದ್ದ. ಆ ಟೈಮಲ್ಲಿ ನಾನೇ ಯಾವ್ದೋ ಒಂದು ವ್ಯವಸ್ಥೆ ಮಾಡಿ ಏನೋ ಒಂದ್ ಸ್ವಲ್ಪ ದುಡ್ಡು ಕಾಸು ಬಿಟ್ಟು ನಾನೇ ಇವ್ರಿಗೆ ಯಾವ್ದೋ ಒಂದು ಅಮೌಂಟ್ ರೆಡಿ ಮಾಡ್ಕೊಟ್ಟೆ. ಆದ್ರೆ ಸಾಲ ಎಲ್ಲ ಮಾಡಿದ್ರೆ ಬಿಡಿ, ತುಂಬಾ ಸುಳ್ಳು ಹೇಳ್ತಾರೆ. ಹೆಂಗೋ ಹೊಟ್ಟೋಯ್ತದ ಅದೃಷ್ಟ ಬಿಟ್ಟಾಕ್ಬಿಡಿ. ಈ ತರ ಮಾತಾಡ್ತಾರೆ. ತುಂಬಾ ಕಷ್ಟ ಅನ್ಭವಿಸಿದ್ದಾರೆ ಮಾತ್ರ ಇವ್ರು. ಸುಮ್ನೆ ಇಲ್ದೆಲ್ಲ ಹೇಳಲ್ಲ. ಕುಡಿಯೋದೊಂದು ಚಟ ಇತ್ತು ಬಿಡಿ, ಅದು ದೊಡ್ಡ ಸ್ವಲ್ಪ ಸುಮ್ಮನೆ. ಅವರ ದೊಡ್ಡ ತಪ್ಪಿಸ್ತು ಅಂತ ಹೇಳಲ್ಲ ಮೇಡಮ್ ನಾನು. ಕುಡಿಯೋ ಚಟ ಒಂದಿದೆ ಅವ್ರಿಗೆ ಮೊದ್ಲಿಂದ ಇದೆ. ಆದ್ರೂ ಒಂದ್ ಒಳ್ಳೆ ನಾವು ಒಂದ್ ಮರ್ಯಾದೆ ಕೊಡ್ತೀವಿ ಅವ್ರಿಗೆ. ಇವಾಗಂತೂ ಇವ್ರು ಅವ್ರ ಮನೆ ಕತೆ ಏನಾಗಿದೆ ಅಂದ್ರೆ ಪಾಪ ಅವ್ರು ನಾನು ಹೇಳಕ್ಕಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ. ನಿಜವಾಗ್ಲೂ ಇಲ್ಲ, ಅವ್ರಿಗೆ ಹೆಚ್ಚು ಕಮ್ಮಿ ರೇಷನ್ ಇಲ್ಲ ಮೇಡಮ್. ಇವಾಗ ಮಗ ದುಡಿಬೇಕು, ಗಂಜಿ ಇಲ್ದಂಗ್ ಮಾಡ್ತಾನೆ. ಗಂಡ ಬೈಕ ಮಾಡಿ ಮೇಡಮ್. ಹೆಚ್ಚು ಕಮ್ಮಿ ನಿಮಗೆ ಡಾಕ್ಟರ್ ಹತ್ರ ತೋರಿಸ್ಬೇಕ್ರಿ. ಮೇಡಮ್ ಸಾಯಂಕಾಲ ಆದ್ರೆ ಅರ್ಧಂಬರ್ಧ ಬಟ್ಟೆಲ್ ಓಡಾಡ್ತಾರಂತೆ. ನಮ್ದು ಹೇಳಕ್ ಅಸಹ್ಯ. ಕೆಲವು ವಿಷಯ ನಂಗೆ ಮಾತಾಡಕ್ ಅದನ್ನೆಲ್ಲ ಹೆಚ್ಚು ಕಮ್ಮಿ ನಮ್ಗೆ ಇವ್ರು ಗಂಡ ಹೆಂಡತಿ ಬಿಡಿ, ನಮ್ಗೆ ರೋಡಲ್ಲಿ ಅಲ್ಲಿ ಹೆಚ್ಚು ಕಮ್ಮಿ 300-400 ಜನ ಮೆಂಬರ್ಸ್ ಇದಾರೆ ನಮ್ಮ ಸಂಘದಲ್ಲಿ. ಅವ್ರು ಹೇಳ್ತಾರೆ ಪಾಪ ನೋಡಿ ಮೇಡಮ್ ಹಿಂಗೆ ಅಂತ. ಇವ್ರು ಯಾರು ಬೈಯಲ್ಲ, ರಾಮಣ್ಣ ಅವ್ರನ್ನ ಯಾರು ಬೈಯಲ್ಲ. ನಿಜವಾಗ್ಲೂ ಹೇಳ್ತೀನಿ ನೋಡಿ, ಹಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ. ಅರ್ಧಂಬರ್ಧ ಬಟ್ಟೆಲ್ ಓಡಾಡ್ತಾರೆ. ಚಪ್ಪಲಿ ಇಲ್ಲದೆ ರೋಡ್ ಕ್ರಾಸ್ ಮಾಡ್ಕೋಗಿ ಒಂದಿನ ಬಿದ್ದಿದ್ದಾರೆ. ಬಿದ್ದಿಲ್ವ ರಾಮಣ್ಣ ಅವ್ರೆ? ಇಲ್ಲ.
ಚಪ್ಪಲಿ ದೇವಸ್ಥಾನ ಹತ್ರ ಬಿಟ್ಬಿಟ್ಟು ದೇವಸ್ಥಾನ ಪೂಜೆ ಡೇಟ್ ಮಾತಾಡಕ್ ಹೋಗಿದ್ದೀನಮ್ಮ. ನನ್ ಚಪ್ಪಲಿ ಯಾರು ಹಾಕೊಂತ ಹೋಗ್ಬಿಟ್ಟಿದ್ದಾರೆ ಕಲ್ಸೋದು ಅಥವಾ ಇವ್ರನ್ನ ಏನೋ ಒಂದು ಒಳ್ಳೇದ್ ಮಾಡೋದು ನಮ್ದು ಹೆಚ್ಚು ಕಮ್ಮಿ ಮೀರೋಗಿದೆ ಅಂತ ಹೇಳ್ತೀನಿ. ಮೇಡಮ್, ಇವಾಗ ನಾವು ಅದೆಲ್ಲ ಆಗಿ ಕೋರ್ಟ್ಗೆ ಇದ್ ಮಾಡಿದ್ವಿ. ಕೋರ್ಟಲ್ಲೂ ಹೀಗೇನೇನೆ ಮೇಂಟೆನೆನ್ಸ್ ಇವಾಗ 5,000 ಸಾವಿರ ಎಷ್ಟೋ ತಿಂಗಳಿಂದ ಕಟ್ಟಿಲ್ವಂತೆ. ಯಾಕೆ ರಮಣವ್ರೆ? ಇಲ್ಲ ನನ್ನ ಸಾಲ ಇದೆ, ನಾನು ಕಟ್ಟಕ್ಕಾಗಲ್ಲ. ಮೇಡಮ್ ಸಾಲದಿಂದ ಕಟ್ತಾ ಇಲ್ಲ ಮೇಡಮ್. ಅದ್ ಹೆಂಗ್ ವಸೂಲಿ ಮಾಡ್ತೀವಿ, ವಸೂಲಿ ಮಾಡೋದು ನೋಡ್ತೀನಿ. ₹1 ವಸೂಲಿ ಮಾಡಿದ್ರು ಅರ್ಧ ಮೀಸೆ ಬೋಡ್ಸ್ಕೊಂಡು ತಿರ್ಗಾಡ್ತೀನಿ ಅಂತ ಕೇಳ್ತಾನೆ. ನನ್ಗೆ ಇವಾಗ ಮೇಂಟೆನೆನ್ಸ್ ಬೇಕೇ ಬೇಕು ಮೇಡಮ್. ನಾನು ಮಾತ್ರ ಬಿಡಲ್ಲ. ಇಲ್ಲಿ ಒಂದ್ ನಿಮಿಷ ಇರಿ ಮೇಡಮ್. ಇವಾಗ ನಮ್ಮ ಮನೆಗೆ ಇಲ್ಲೇ ಇಲ್ಲ 15 ದಿವಸ ಇದ್ರು ಅಂತಂದ್ರೆ ಮೇಡಮ್, ಗಣೇಶನ ಹಬ್ಬದ ದಿವಸ ಕರ್ಕೊಂಡೋಗಿದ್ದು. ಇವಾಗ ಮೊನ್ನೆ ಇವರು 15 ದಿವಸ ರಾಜಿ ಮಾಡಿ ಕಳ್ಸಿದ್ರು. ಅದುವರೆಗೂ ಯಪ್ಪನ ಮನೇಲಿ ಇದ್ರು. ಅಲ್ಲೇ ರಾಜಣ್ಣವ್ರೆ ಸುಳ್ಳು ಹೇಳ್ಬಿಡಿ, ನಮ್ ತಂದೆ ತರ ಇದೀರ ನೀವು. ಆಮೇಲೆ ತೋರಿಸು ಯಾರು 10 ಜನ ಅವ್ರಿಬ್ರು ಹಿಡ್ದಾಕಿದ್ದು ಇವ್ರು ಯಾರ ಜೊತೆ ಇದ್ರಲ್ಲ ಭವಾನಿ ಅಂತ ಫೋಟೋ ಎಲ್ಲ ಇಟ್ಕೊಂಡ್ರೆ ಸುಮನ್ ಸ್ಟೇಷನ್ ಅಲ್ಲಿ ಪಾಪ ಸುಶೀಲಮ್ಮ ಮೇಡಮ್ ಅಮ್ಮ ಕರ್ಸೆಲ್ಲ ಮಾಡಿದ್ರಲ್ಲ. ಅವಾಗ ಹಂಗೆ ಚಾಲೆಂಜ್ ಮಾಡಿದಂತ ಸ್ಟೇಷನ್ ಎಲ್ಲಾರು ನಿನ್ ಜೊತೆ ಇದ್ದಾಗ ಕರ್ಕೊಂಡ್ ತೋರಿಸುವಂತ ಸ್ಟೇಷನ್ ಬೇಕಾದಂಗ್ ದುಡ್ಡು ಕಾಸು ಕೊಟ್ಟು ಏನೋ ಒಂದು ಇದಾಗ್ಬಿಟ್ಟಿದೆ ಮೇಡಮ್. ಅದು ಅವಾಗ ಪಾಪ ರಾತ್ರಿ ಇಡೀ ಕಾಯ್ದು ಇಬ್ರು ಇವ್ರು ಅವ್ರ ಮನೇಲಿ ಇದ್ದಾಗ ಅವಳೊಬ್ಳೆ ಇವ್ರು ಅರ್ಧಂಬರ್ಧ ಬಟ್ಟೆನಲ್ಲೇ ದೀಶೆ ಬಂದ್ರೆ ಇನ್ನು ಹೆಚ್ಚಿಗೆ ನಾನು ಇನ್ನೇನ್ ಹೇಳ್ಬೇಕು ಮೇಡಮ್? ಹೋಗು ನೀನು ಹೋಗು ಉಗುದೋಡ್ಸೋ ಅಂದ್ರೆ ಏನಿಲ್ಲ ಮೇಡಮ್, ನಾನು ಏನಿಲ್ಲ. ನೀನ್ ಹೇಳು ನನಗೆ ಅದ್ರ ಬಗ್ಗೆ ಗೊತ್ತಿಲ್ದಲ್ಲ ರಾಜಣ್ಣವ್ರೆ ಸುಮ್ನೆ ಇರಿ. ಇವತ್ತು ಶನಿವಾರ, ಇವತ್ತು 8 ದಿವಸ ಬಂದು ಗ್ಯಾರೇಜ್ ಅಲ್ಲಿ ಸುಳ್ಳು ಹೇಳ್ಬೇಡಿ ರಾಜಣ್ಣವ್ರೆ. ಗ್ಯಾರೇಜ್ ಅಲ್ಲಿ ವೆಂಕಟಪ್ಪ ನೀವು ಮೊನ್ನೆ ನಮ್ಮ ಮಗ ಡಿಡಿ ಇಸ್ಕೊಂಡ್ಬರಕ್ ಹೋದಾಗ 4 ನಮ್ಮ ಮಗನ್ ಬೇಕಾ ಫೋನ್ ಮಾಡಿ ಕೇಳಿ. ಚಿಕ್ಕ ಮಗ ಡಿಡಿ ಇಸ್ಕೊಂಡ್ಬರಕ್ ಹೋದಾಗ ಇಬ್ರು ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ. ಆಯ್ತು 8 ಕಾಲೇಜ್ಗೆ ಹೋಗ್ಬೇಕಾದ್ರೆ ಇವ್ರನ್ನ ಕರ್ಕೊಂಡು ಗಾಡಿಲಿ ಡ್ರಾಪ್ ಮಾಡ್ತಾರೆ ಬ್ಯಾಂಕ್ ಹತ್ರ. 8-9 ಗಂಟೆ ನನ್ನ ಮಗ ನೋಡ್ದ ಅಮ್ಮ ರಾಜಣ್ಣ ಕರ್ಕೊಂಡು ಯಾಕೆ ಸುಳ್ಳು ಈ ವಯಸ್ಸಲ್ಲಿ ಇವತ್ತು ಇದನ್ನ ಸಾಯೋ ಜೀವಕ್ಕೆ ಯಾಕೆ ಸುಳ್ಳು ಯಾವಳೋಸ್ಕರ ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ ನೀವು? ಅದೆಲ್ಲ ಬೇಡ ರೀ. ನೀವು ಹೆಂಗಂದ್ರೆ ನೀವು ಬೇಡ ಬೇಡ ಅಂದ್ರೆ ಯಾಕೆ ಸೇರ್ಸಿದ್ರಿ ಅವಳನ್ನ? ಎಲ್ಲೋಗ್ಬೇಕು ನಾನು ನಿಮ್ಮನೆ ಬರಲ್ಲ. ಏನ್ರಿ ನೀವು ಇನ್ನ ಅಲ್ಲಿ ಅವ್ರ ಮನೆಗೂ ಇರ್ಬಾರ್ದು, ಇಲ್ಲಿ ಇರ್ಬಾರ್ದು ಅಂದ್ರೆ ಎಲ್ಲಿರ್ಬೇಕು? ಏನ್ರಿ ಬಾಯಿಗೆ ಬಂದಿದ್ ಮಾತಾಡ? ಅಲ್ಲಮ್ಮ ನಾನು ಏನಮ್ಮ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ. ಅಲ್ಲಮ್ಮ ನಾನು ಬೇಡ ನನ್ನ ರೇಗಿಸ್. ಅಲ್ಲಮ್ಮ ನಾ ಏನಮ್ಮ ಅಂದೀಗ? ನಾನು ಮಲ್ಕೊಳ್ಳೋಕೆ ಜಾಗ ಇಲ್ಲ, ನಾನು ಎಲ್ಲಿ ಹೋಗ್ಬೇಕು? ಎಲ್ಲಿ ಮಲ್ಕೋಬೇಕು? ಬೀದಿ ರಾತ್ರಿ ಕುಡ್ಕೊಂಡ್ ಮನೆಗೆ ಬಂದವ್ನ ಆಚೆ ಕಡೆ ಬೀದಿಲ್ ಮಲ್ಸೋರೆ, ನನ್ನನ್ನ ಬೀದಿಲ್ ಮಲ್ಸೋರೆ. ಈ ಹಿಮಾಲಯದಲ್ಲಿ ಬೀಳಿದ್ರು ಮಳೆ ಹೋಗಿ ಸಾಕು ನಿಲ್ಲಿಸಿ. ಇಷ್ಟೆಲ್ಲ ಮಾಡಿದವ್ರ ಹತ್ರ ನಾನು ಹೆಂಗೆ? ಸ್ವಲ್ಪ ನಿಲ್ಸಿ ಸಾಕು. ನಾನು ನಿಜವಾಗ್ಲೂ ಇವತ್ತು ಇವ್ರಿಬ್ರಿಗೋಸ್ಕರ ಇಲ್ಲಿ ಬಂದ್ಕೋತಿಲ್ಲ ಮೇಡಮ್. ನಾನು ಬಂದಿರೋದು ಇವ್ರ ಮಗನ್ಗೋಸ್ಕರ. ಬಂಗಾರ ಅಂತ ಹುಡುಗ ಮೇಡಮ್, 25-26 ವರ್ಷದ ಹುಡುಗ. ನಾವಿಬ್ರು ಅದೇ ಬಣ್ಣ ನಮ್ಮ ಆಫೀಸ್ ಬಂದು ಕುತ್ಕೊಂಡು ರಮಣ ಏನ್ರಿ ಮೇಡಮ್ ನೋಡಿದ್ನಲ್ಲ ನೋಡಿ ಮೇಡಮ್, ಅಲ್ಲಿ ಹೇಳಿತಾನೆ ಅವಳೊಬ್ಳು ದೊಡ್ಡ ಇದು ಅನ್ನೋದು. ಇದೆಲ್ಲ ಒಬ್ರು ಸಬ್ಜೆಕ್ಟ್ ಮಾತಾಡೋ ಮಾತುಗಳ. ನನ್ ಮುಂದೆ ಅಂದ್ರೆ ಮಾತ್ರ ಮೇಡಮ್ ನಾನು ನಿಜವಾಗ್ಲೂ ಹೇಳ್ತೀನಿ, ಇವಾಗ ಕ್ಯಾರ ಕಟ್ಕೊಂಡು ಹೊಡ್ಬಿಡ್ತೀನಿ ಮೇಡಮ್ ನಿಜವಾಗ್ಲೂ. ಎಷ್ಟು ಮನೆ ಏನ್ ಮಾಡಿದೆ? ನೀವು ಫೋನಲ್ಲಿ ಮಾತಾಡಿ ಡೇಟ್ ಗುರ್ತು ಮಾಡ್ಕೊಂಡಿದ್ದೀನಿ. ಮತ್ತೇನಂದೆ ನಾನು? ನೀವು ಬೈದಿರೋದನ್ನ ನಾನು ಹೇಳಿದ್ದು. ಮೊಬೈಲ್ ಅಲ್ಲಿ ಮಾತಾಡಿರೋ ರೆಕಾರ್ಡ್ ಆಗಿದೆ. ಮೊಬೈಲ್ ಅಲ್ಲಿ ಮಾತಾಡಿರೋ ರೆಕಾರ್ಡ್ ಇದೆ. ಇಷ್ಟೆಲ್ಲ ಹಾಳಾಗೋದಕ್ಕೆ ಇವರೇ ಮೇಡಮ್ ಕಾರಣ. ಇವಳು ಹೋಗಿ ಅವ್ರ ಆಫೀಸ್ ಮೆಂಬರ್ ಆದ್ಲು 5 ವರ್ಷದಿಂದ ಹೋಗಿ ಇದಾದ್ಮೇಲೆ ಇಷ್ಟೆಲ್ಲ ಆಗಿದ್ದು. ಇದಕ್ ಮುಂಚೆ ಇವಳು ಒಂದು ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ, ಒಂದು ಜಾಗ ಗೊತ್ತಿಲ್ಲ, ಎಲ್ಲೂ ಓದೋಳಲ್ಲ, ಏನು ನೋಡ್ದೋಳಲ್ಲ. ಇಷ್ಟೆಲ್ಲ ಆಗ್ಬೇಕಾದ್ರೆ ಆ ಮೇಡಮ್ ಅವರೇ ಕಾರಣ. ಮೇಡಮ್ ಇವಾಗ ನಾನು ನೀವು ನ್ಯಾಯ ಕೊಡ್ತೀರಾ ಅಂತಾನೆ ಮೇಡಮ್ ಬಂದಿರೋದು. ಇವಾಗ ಅವಳು ಇದ್ದಾಳೆ ಮೇಡಮ್, ಅವಳನ್ನ ಕರ್ಸ್ಬೇಕು ಮೇಡಮ್. ಮೈಸೂರಲ್ಲೆಲ್ಲ ಎಲ್ಲೂ ಇಲ್ಲ, ಇವ್ರ ಮನೇಲಿ ಕರ್ಕೊಂಡು ಇಟ್ಕೊಂಡಿದ್ರು. ಇವಾಗ ಇವ್ರು ಇಲ್ಲ ಅಂತ ಸಾಧಿಸ್ತಾ ಇದ್ದೀನಿ. ನಾನು ಕಣ್ಣಾಗೆ ನೋಡಿಲ್ಲ ಮೇಡಮ್. ಮೊನ್ನೆ ಇವ್ರನ್ನ 50 ಜನ ಅವ್ರೆ, ಯಾರನ್ನ ಒಬ್ರು ನೋಡಿ ಶಿಕ್ಷೆ ಕೊಡ್ತಾರೆ. ನಿಮ್ಗೆ ಇವ್ರಿಗೆ ಅಂತ ಪರಿಚಯ ಏನಿಲ್ಲ, ಮತ್ತೆ ಯಾತಕ್ ನಿಮ್ಗೆ ಉಸಾಬ್ರಿ? ನಾನು ಹೇಳಿದಮ್ಮ ಉಮ್ಮಕ್ಕನ್ಗೆ ಅದೇ ಹೇಳಿದೆ, ಅಮ್ಮ ನಾನು ಬಿಡಿಸ್ಬೇಡ, ನಾನು ಅದಕ್ಕೆ ಸಂಬಂಧ ಇಲ್ಲ, ನಾನು ಯಾಕಮ್ಮ ನಂಗೆ. ಈಗ ಅವ್ರು ಎಲ್ಲಿದ್ದಾರೆ? ನಿಮ್ಮಲ್ಲಿದ್ದಾರ? ಇಲ್ಲ ತಾಯಿ, ನಮ್ಮನೆಗಿಲ್ಲ. ನೀವ್ ಇಲ್ಲಿಂದ ಹೊರಡಿ. ಜೈಲಿಗೆ ಹೋಗಿ ಬಂದಿದ್ದೆ, ನಮ್ಮನೆ ಬಿಟ್ಬಿಟ್ರು. ನೀವ್ ಇಲ್ಲಿಂದ ಹೊರಡಿ. ಆಯ್ತು, ಇನ್ಮೇಲೆ ಇದ್ರಲ್ಲಿ ತಲೆ ಹಾಕಿ. ಇಲ್ಲಮ್ಮ, ಉಮ್ಮಕ್ಕನು ಕೂಡ ಹೇಳ್ದು ಅವನು ಇವಾಗ 15 ಲಕ್ಷ ಪ್ರಾಪರ್ಟಿ ಮಾರಿದಾರಂತೆ. ಇವಾಗ ಇವರು 3 ಲಕ್ಷ ಕೊಡ್ತಾ ಇದಾರಂತೆ. ಯಾವ ಕಾರಣಕ್ಕೋಸ್ಕರ ದುಡ್ಡು ಕೊಡ್ತಾ ಇದಾರೆ ಕೇಳಿ ಮೇಡಮ್. ಹೇಳ್ತೀನಿ ನೋಡಿ ಮೇಡಮ್ ಅವ್ರೆ, ನನ್ಗೆ ಈಗ ಎಲ್ಲ ಗೊತ್ತೇ ಇಲ್ಲ, ನಂಗೆ ಐಫೋನ್ ಮಕನೇ ನೋಡಿಲ್ಲ ಅಂತ ಇದಾರಲ್ಲ. ಇವಾಗ ಹೆಂಗ್ ಕೊಡ್ತಾನೆ 3 ಲಕ್ಷ? ನೋಡಿ ಕೇಳಿ, ನಾನು ಹೇಳ್ತೀನಿ ಕೇಳಿ. ಇವ್ರಿಗೆ ಈಗ 15 ಲಕ್ಷ ಅಲ್ಲ 50 ಲಕ್ಷ ರೂಪಾಯಿವರೆಗೂ ದುಡ್ಡು ಬರುತ್ತೆ. ಪ್ರಾಪರ್ಟಿ ಸೇಲ್ ಆಗಿದೆ. ಇವ್ರು ಅಣ್ಣ ತಮ್ಮದಿರೆಲ್ಲ ಸ್ವಲ್ಪ ಅಡ್ವಾನ್ಸ್ ತಗೊಂಡಿದ್ದಾರೆ.
ಇವ್ರಿಗೂ ದುಡ್ಡು ಬರುತ್ತೆ. ಆ ದುಡ್ಡಲ್ಲಿ ನಾನೇನ್ ಮಾಡಿದೆ, ನಂದು ಇರೋದು ಬ್ಯಾಂಕ್ನಲ್ಲಿ ಇರೋ ಲೋನ್ಗಳೆಲ್ಲ ತೀರ್ಸ್ಬಿಟ್ರೆ ನನಗೆ ಸಂಬಳ 20,000 ರೂಪಾಯಿ ಬರುತ್ತೆ. ಆ 20,000 ರೂಪಾಯಿನಲ್ಲಿ ನಿನ್ಗೆ 5,000 ರೂಪಾಯಿ ಬಡ್ಡಿ ನಾನು ಕೊಡ್ತೀನಿ. ನಾನು ಒಟ್ಟಿಗೆ ನಾವು ಒಂದ್ಸಲ ಮತ್ತೆ ಇವಾಗ ಹೋಗಿ ನಾನು ನೋಡೇ ಇಲ್ಲ, ಮಕ್ಕಳ ಮಾತುಕತೆ ಹೆಂಗ್ ನಡೀತೀವಿ ಇವ್ರಿಬ್ಬರ ಮಧ್ಯೆ. ಪರಿಚಯ ಆದ್ಮೇಲೆ ನನ್ನ ಬುದ್ಧಿ ವಾತಾವರಣ ಎಲ್ಲ ನೋಡ್ಬಿಟ್ಟು ಅವರೇ ಹೇಳಿದ್ದು. ಮಾತಿನ ಮೇಲೆ ಯಾವತ್ತೂ ನಿಗಾ ಇರ್ಬೇಕು. ಅವತ್ತೇ ಜೊತೆ ನಮ್ಮ ಮನೇನು ಖಾಲಿ ಮಾಡ್ಬಿಟ್ಟೆ. ಹೆಚ್ಚು ಕಮ್ಮಿ 25 ವರ್ಷದ ಹೆಣ್ಮಕ್ಳು ಗಂಡ್ಮಕ್ಳು ಮಾತಾಡ್ದಂಗೆ ಯಾರು ಇಲ್ಲಿ ಕುತ್ಕೊಳಂಗಿಲ್ಲ. ಸುಮಾರು ಸೇರ್ಸಲ್ಲಿ ಅಮ್ಮನೇ ಏನಂದ್ರೆ ಗೊತ್ತಾ ಮೇಡಮ್, ನನಗೆ ಓಪನ್ ಆಗಿ ಹೇಳ್ಬಿಡ್ಲಾ, ಅಮ್ಮ ಪ್ಲೀಸ್ ಇನ್ ದೊಡ್ಡ ಕಾಮುಕಮ್ಮ ಅಂದ್ರೆ ಇನ್ನೊಂದು ಘಟನೆ ಇದೆ, ಅದ್ ಹೇಳಿದ್ರೆ ಇವಾಗ ಇಲ್ಲಿ ಏನೇನೋ ಆಗೋಗ್ಬಿಡುತ್ತೆ. ಸರಿ, ಕಾಮುಕಂದ್ರೆ ಯಾರಿಗೆ ಏನೇನ್ ಮಾಡಿದ್ದೀನಿ ನಾನು ಅಂತ ತೋರಿಸಿ ನೀವು. ಮನೆ ನಾನು ಏನಿಗೆ ಮೇಡಮ್ ಸುಮಂಗಲೇಶ್ ಅಂದ್ರೆ ಅಮ್ಮನು ಬೇಡಮ್ಮ ಇಂತ ಗಂಡ ಬೇಕಾ, ಇಂತ ಕಾಮುಕ ಗಂಡ ಅಂತ ಇಲ್ಲಿ ಪ್ರಚಾರ ಎಲ್ಲ ಮಾಡಿದ್ರೆ ಯಾರು ಹೋಗ್ತಾರೆ? ಹೆಂಗಸರು ಸಪೋರ್ಟ್ ಅಲ್ಲಿಗೆ ಬರೋದು. ಅದಕ್ಕಿಂತ ಹೆಚ್ಚಾಗಿ ನಿಮ್ ಹೆಂಡತಿನ ಹೇಳ್ತಾವ್ರಲ್ರಿ 2 ವರ್ಷದ ಕೆಳಗಡೆ ಏನಾಯ್ತು ಅಂತ ಹೇಳ್ತಾರೆ ಬಿಡಿ. ಮೇಡಮ್ ಹತ್ರ 10 ನಿಮಿಷ ಮಾತಾಡ್ಲಿ ಬಿಡಿ ಇವರು. ಅಮ್ಮ ಹೇಳಿದ್ರು ಮೇಡಮ್ ಇಂತ ಗಂಡ ನಿಮ್ಗೆ ಬೇಕಾ ಅಂದ್ರು ಮೇಡಮ್. ನನಗೆ ಅವಾಗ ಅಷ್ಟು ಇದಾಗ್ಲಿಲ್ಲ, ಬಿಟ್ಟೇ ಅವಳ ಬಿಟ್ಬಿಡ್ತಾರೆ ಅಂತ ನಾನು ಬೇಕು ಅಂತ ಕರ್ಕೊಂಡೋದೆ ಮೇಡಮ್. ಕರ್ಕೊಂಡು ಹೋಗ್ಬಿಟ್ಟು 3 ತಿಂಗಳು ಚೆನ್ನಾಗಿದೆ ಮೇಡಮ್. 3 ವರ್ಷ ಈಯಪ್ಪ ನಮ್ ಲಾಯರ್ ಹತ್ರ ಮೇಡಮ್ ಮೇಡಮ್ ಇವಾಗ ಇವ್ರ ಮಗಳು ಅಳಿಯ ಇವ್ರ ಮಗ ಸೊಸೆ ಎಲ್ಲ ಮಲ್ಕೊಳ್ಳೋದ್ನೆಲ್ಲ ಯಪ್ಪ ಕನ್ನಡ ಇಟ್ಕೊಂಡು ನೋಡ್ತಾನೆ ಮೇಡಮ್. ಇವ್ನು ಕೂತ್ಕೊಂಡು ಇವನು ನಮ್ ಲಾಯರ್ ಹತ್ರ ಯಪ್ಪ ಅಮ್ಮ 3 ವರ್ಷದಿಂದ ಅವ್ನ ಜೊತೆ ಮಲಗಿಲ್ಲ, ಏನಕ್ಕೆ ಇರ್ತಾಳೆ ಅಮ್ಮ ಅಂತ ಈಯಪ್ಪ ಹೇಳಿರೋದು ಮೇಡಮ್. ನಮ್ ಲಾಯರ್ ಹತ್ರ ಬೇಕಂದ್ರೆ ಫೋನ್ ಈಯಪ್ಪ ಹೇಳಿದಾನೆ. ಅದೆಲ್ಲ ಹೇಳಿದಾರೆ ಬಿಡಿ ಮೇಡಮ್. ಮಾತಂದಿಲ್ಲಮ್ಮ ನೀವು ಕುಡ್ತಾ ಬಿಡೋ ಪ್ರಯತ್ನ ಮಾಡಿದ್ದೀರಾ ಮೇಡಮ್ ಅವ್ರೆ? ನಾನು ಕುಡ್ತಾ ಬಿಡಕ್ಕೆ ಅಂತಂದ್ರೆ ನಾನು ಆಚೆ ಕಡೆ ಬೀದಿಲ್ ಮಲ್ಕೋಬೇಕು. ನನ್ನ ಯಾಕೆ ಬೀದಿಲ್ ಮಲಗಿಸ್ತೀರಾ? ನೀವು ಕುಡ್ತಾ ಬಿಡೋ ಪ್ರಯತ್ನ ಮಾಡಿದ್ದೀರಾ? ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ. ನಾನು ಮಾಡಿದ್ದೆ ಮೇಡಮ್ ಅವರೇ, ಫಸ್ಟ್ ಮಾಡಿದ್ದೆ, ಒಂದು 5-6 ತಿಂಗಳು ಬಿಟ್ಟಿದ್ದೆ. ಬಿಟ್ಬಿಟ್ಟು ತಿರ್ಗಾ ನೋಡಿದೆ, ತಿರ್ಗಾ ಸರೋಲಿಲ್ಲ. ಮತ್ತೆ ಸರಿ ಹೋಗ್ಲಿಲ್ಲ. ನಮ್ಮನೆಯವರು ನನ್ನ ಹತ್ರ ಹೊಂದಾಣಿಕೆ ಇಲ್ಲ ಮೇಡಮ್. ಪ್ರತಿಯೊಂದಕ್ಕೂ ನನ್ನೇ ಈಗ ಸರಿ ಮೇಡಮ್, ನಾನು ಯಾರ ಹತ್ರ ಹೋಗಿ ಹೇಳ್ಬೇಕಮ್ಮ? ಈಗ ಸರಿ, ನನ್ನ ಕಷ್ಟ ಯಾರ ಹತ್ರ ಹೇಳ್ಕೋಬೇಕು? ನಿನ್ಗೂ ಮನ್ಸತ್ತೋ ಇಲ್ವಾ? ಇರೋ ನಮ್ಮ ಯಜಮಾನ್ರು ಹಿಂಗ್ ಮನೆ ಕಟ್ತಾರೆ, ನಮ್ಮ ಯಜಮಾನ್ರು ಹಿಂಗೆ ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನೇನಮ್ಮ? ಇನ್ನೇನಕ್ಕೆ ಇರ್ಬೇಕು ನಾವು? ಏನಕ್ಕೆ ಬದುಕ್ಬೇಕು ನಾವು? ನನ್ ಕಾಡ ಬಂದಿದ್ದು ಆದ್ರಿಂದನೇ ನಾನು ಬೇಜಾರಾಗಿದ್ದು, ಮನ್ಸು ಸೈಕಿಯಾಟ್ರಿಕ್ ಪ್ರಾಬ್ಲಮ್ ಇದೆ. ಅದು ಬರೋದಕ್ಕೆ ಕಾರಣ ಏನು? ನೀವು ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ. ಈಗ ಇಲ್ಲಮ್ಮ, ನಾನು ನಮ್ಮ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಆತರ ಮಾಡ್ದವನಲ್ಲ. ಈ ಆತರ ಮಾಡೋನಾಗಿದ್ದಿದ್ರೆ ಇವಳನ್ನ ಹೊರಗಡೆ ಕೆಲಸ ಕಳಿಸ್ತಾ ಇದ್ನ. ನೀವು ನಾನ್ ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಸುಮಾರು 1 hour ಇಂದ ಇಬ್ರು ಮಾತಾಡ್ತಾ ಇದ್ದೀರಿ, ನಾನ್ ಕೇಳಿಸ್ಕೊತಾ ಇದ್ದೀನಿ. ನಾನ್ ಮಾತಾಡ್ದಾಗ್ಲೂ ನೀವು ಜೊತೆಯಲ್ಲಿ ಮಾತಾಡೋದಾಗಿದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಬಂದು ನಿಮಗೆ ಸೈಕಲಾಜಿಕಲ್ ಪ್ರಾಬ್ಲಮ್, ನೀವು ಖಂಡಿತ ಸೈಕಿಯಾಟ್ರಿಸ್ಟ್ ನೋಡಿ. ಹೇಗೆ ಈ ಥರದ ವ್ಯಾಮೋಹಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು? ಒಂದು ವಯಸ್ಸಾದ್ಮೇಲೆ ಇದೆಲ್ಲ ಕಡಿಮೆ ಆಗಬೇಕು, ನಿಮಗೆ ಜಾಸ್ತಿ ಆಗಿದೆ. ನೀವು ಮೊದಲು ಕುಡ್ತಾನ್ ಬಿಡಿ, ನೀವೊಂದು ಸೈಕಿಯಾಟ್ರಿಸ್ಟ್ ನೋಡಿ. ಮೊದಲು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಳ್ಳಿ. ಆಮೇಲೆ ಕುಟುಂಬದ ವಿಚಾರ ಮಾತಾಡೋಣ. ಅಲ್ಲಿವರೆಗೂ ನಿಮಗೆ ಅದನ್ನು ಮಾತಾಡೋ ಹಕ್ಕಿರಲ್ಲ. ನಿಮ್ಮ ವಯಸ್ಸಿಗೆ ಇಷ್ಟೊಂದು ವ್ಯಾಮೋಹ ನಿಮ್ಗೆ ಇರಬಾರ್ದು. ಕ್ರಮೇಣ ಎಲ್ಲ ಗಂಡಸರಿಗೂ ಕಡಿಮೆ ಆಗ್ತಾ ಬರುತ್ತೆ, ಹೆಂಗಸರಿಗೆ ಮುಂಚೆನೆ ಕಡಿಮೆ ಆಗ್ಬಿಡುತ್ತೆ. ಈ ವಯಸ್ಸಿಗೆ ಇಷ್ಟೊಂದು ವ್ಯಾಮೋಹ ಇರಬಾರ್ದು. ಜೊತೆಗೆ ಇದನ್ನು ಇಷ್ಟೊಂದು ಪ್ರಚಾರ ಮಾಡೋ ವಿಚಾರನೂ ಅಲ್ಲ, ಇದು ವೈಯಕ್ತಿಕ ವಿಚಾರ. ಇದನ್ನ ಇಷ್ಟೊಂದು ಪ್ರಚಾರ ಮಾಡ್ಕೊಂಡು ಹೆಮ್ಮೆ ಪಡಕ್ಕೆ ಏನೂ ಇಲ್ಲ ಇದರಲ್ಲಿ. ನನ್ನ ಕಷ್ಟ ಅಂತ ಹೇಳ್ಕೊಳ್ಳೋಕೆ ಇದೇನು ಹಿಮಾಲಯ ಬೆಟ್ಟ ಅಲ್ಲ ನಿಮ್ಮ ಮುಂದೆ ನಿಂತಿರೋದು. ಜೊತೆಗೆ ಇದು ಹೆಮ್ಮೆ ಪಟ್ಕೊಳ್ಳೋ ಅಂತ ಕಷ್ಟನೂ ಅಲ್ಲ. ಇದನ್ನ ಬಗೆಹರಿಸ್ಕೊಳ್ಳೋಕೆ ಡಾಕ್ಟರ್ ಹತ್ರ ಹೋಗಿದ್ವಿ, ಕೂತು ಮಾತಾಡಿ. ಅನೇಕರು ಗೈನಕಾಲಜಿಸ್ಟ್ ಇರ್ತಾರೆ, ಸೈಕಿಯಾಟ್ರಿಸ್ಟ್ ಇರ್ತಾರೆ, ಕೂತು ಮಾತಾಡಿ. ಚಿಕ್ಕ ವಯಸ್ಸಿಂದ ನೀವು ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳದೆ ಒದ್ದಾಡ್ತಾ ಇದ್ದೀರಿ, ಅದನ್ನ ಕಂಟ್ರೋಲ್ ಮಾಡೋ ಕಲೀರಿ. ಇನ್ನೊಂದು ದಿವಸ ಕೂತು ಮಾತಾಡೋಣ. ಈಗಿನ ಪರಿಸ್ಥಿತಿಲಿ ನೀವು ಪದೇ ಪದೇ ಇದನ್ನೇ ಹೇಳ್ತಾ ಇದ್ರೆ ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಈಗ ನಾನು ಏನ್ ಮಾಡ್ಬೇಕಮ್ಮ? ನೀವು ಖಂಡಿತ ನಾನು ಸೈಕಿಯಾಟ್ರಿಸ್ಟ್ ನಂಬರ್ ಕೊಡ್ತೀನಿ, ಹೋಗಿ ನೋಡಿ. ಮೊದಲು ನಿಮ್ಮ ವೈಯಕ್ತಿಕ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಿಮ್ಮ ಹೆಂಡತಿ ವಯಸ್ಸೆಷ್ಟು, ಅವ್ರ ಮಕ್ಕಳ ವಯಸ್ಸೆಷ್ಟು? ಬರೀ ಸದಾಶಿವನ್ಗೆ ಅದೇ ಜ್ಞಾನ ಅಂತ 24 ಗಂಟೆ ಇದನ್ನೇ ತಲೆಯಲ್ಲಿ ಇಟ್ಕೊಳ್ಳೋರ್ಗೆ ಬಹಳ ಕಷ್ಟ ರೀ. ನಾನು ಯಾಕಮ್ಮ ಇಟ್ಕೊಳ್ಳಿ 24 ಗಂಟೆ? ನಿಮಗೆ ಇದೇ ರೀ, ಇಲ್ಲ ಅಂದ್ರೆ ಇಷ್ಟು ಸತಿ ಅದರ ಪ್ರಸ್ತಾಪ ಇಲ್ಲ ಆಗಲ್ಲ ನೋಡಿ. ನನ್ನ ಹತ್ರ ಆರ್ಗ್ಯೂ ಮಾಡಬೇಡಿ. ನಾನು ಹೇಳ್ತಾ ಇರೋದು ಇದು. ಇಷ್ಟ ಇದ್ರೆ ನೀವು ಪಾಲಿಸಿ, ಇಲ್ಲ ಅಂದ್ರೆ ನಿಮಗ್ ಬಿಟ್ಟಿದ್ದು. ನಿಮ್ಮನ್ನ ಬಲವಂತ ಅಂತೂ ಮಾಡೋಕ್ಕಾಗಲ್ಲ. ನಿಮ್ಮ ವಯಸ್ಸಿನ ನೋಡೋದು. ಚಿಕ್ಕ ಮಗು ಆದ್ರೆ ಬುದ್ಧಿ ಹೇಳು. ಉಮಾದೇವಿ ಅವರೇ, ಸ್ವಲ್ಪ ದಿವಸ ಅವ್ರು ಇದನ್ನ ಬಗೆಹರಿಸಿ. ಈ ಪ್ರಾಬ್ಲಮ್ ಬಗೆಹರಿದ್ರೇನೆ ಅವ್ರ ಪ್ರಾಬ್ಲಮ್ ಬಗೆಹರಿಸಿ. ಫಸ್ಟ್ ಲೆಟ್ ಹಿಮ್ ಕಂಟ್ರೋಲ್ ಹಿಸ್ ಡಿಸೈರ್ಸ್.
ಫಸ್ಟ್ ಅವ್ರ ಪ್ರಾಬ್ಲಮ್ಸ್ ನ ಬಗೆಹರಿಸ್ಕೊಳ್ಳಿ. ಲೆಟ್ ಹಿಮ್ ಸಿ ಎಸ್. ನನಗೂ ಹಂಗೆ ಅನ್ಸುತ್ತೆ ಮೇಡಮ್, ನೀವು ಹೇಳಿ ಕರೆಕ್ಟ್ ಅನ್ಸುತ್ತೆ ಅಷ್ಟೇ. ನಿಜವಾಗ್ಲೂ ಹಂಗ. ನೀವ್ ಈಗ ಹೋಗಿ ಬನ್ನಿ, ಇದು ಅವ್ರ ಬಗೆಹರಿಸ್ಕೊಳ್ಳಿ. ನೀವು ಖಂಡಿತ ಸೈಕಿಯಾಟ್ರಿಸ್ಟ್ ನೋಡ್ಬಿಟ್ಟು ನನಗೆ ಆ ರಿಪೋರ್ಟ್ ಬಂದ್ಮೇಲೆ ನಾನು ಆಮೇಲೆ ಮಾತಾಡ್ತೀನಿ. ಪ್ರೀತಿಯ ವೀಕ್ಷಕರೇ, ಪ್ರಾಯಶಃ ಇವತ್ತು ನಾನು ಸ್ವಲ್ಪ ನಿಯಂತ್ರಣವನ್ನ ನಾನೇ ಕಳ್ಕೊಂಡ್ಬಿಟ್ಟೆ ಅಂತ ನನಗನ್ಸುತ್ತೆ. ರಾಮಣ್ಣ ಅವ್ರ ಮಾತು ಹಾಗಿತ್ತು. ನನ್ನ ಎದುರಿಗೆ ಹೆಂಗಸರನ್ನ ಇಷ್ಟೊಂದು ಅಗೌರವದಿಂದ ಮಾತಾಡ್ಸೋರು ಇನ್ನು ಹೊರಗಡೆ ಹೇಗೆ ಮಾತಾಡಿಸ್ಬೋದು? ಅರಿಷಡ್ ವರ್ಗಗಳನ್ನ ನಾವು ಗೆಲ್ಲೋದು ಬೇಡ, ಆದರೆ ಅದನ್ನ ನಿಯಂತ್ರಿಸ್ಕೊಳ್ಳೋ ಪ್ರಯತ್ನವನ್ನಾದ್ರೂ ಮಾಡ್ಬೇಕಲ್ವಾ? ರಾಮಣ್ಣ ಆ ಥರದವರು ಅನೇಕರು ಈ ಥರ ಸಫರ್ ಮಾಡ್ತಾ ಇದ್ಬೋದು ಅಂತ ನನಗನ್ಸುತ್ತೆ. ಸಫರ್ ಮಾಡ್ತಾ ಇರೋರು ದಯವಿಟ್ಟು ನಾಚಿಕೆ ಪಟ್ಕೊಳ್ದೆ ಸೈಕಿಯಾಟ್ರಿಸ್ಟ್ನ ನೋಡಿ, ಸೆಕ್ಸಾಲಜಿಸ್ಟ್ ಅಂತ ಇರ್ತಾರೆ ಅವ್ರನ್ನ ನೋಡಿ, ಅವರ ಅಡ್ವೈಸ್ನ ತಗೊಳ್ಳಿ. ಹೇಗೆ ತಮ್ಮ ವ್ಯಾಮೋಹಗಳನ್ನ ನಿಯಂತ್ರಿಸ್ಕೋಬೇಕು ಅಂತ ಪರೀಕ್ಷೆ ಮಾಡಿಸ್ಕೊಂಡು ಅದನ್ನ ನಿಯಂತ್ರಣಕ್ಕೆ ತಂದ ಮೇಲೆ ಮಿಕ್ಕಿದ ವಿಚಾರವನ್ನ ಮಾತಾಡಬೇಕು. ಅವ್ರು ಯಾವುದೇ ನಾಚಿಕೆ ಇಲ್ಲದೆ, ಯಾವುದೇ ಸಂಕೋಚವಿಲ್ಲದೆ ಇದೊಂದೇ ವಿಚಾರವನ್ನ ಅಷ್ಟೊತ್ತಿಂದ ಮಾತಾಡ್ತಾ ಇದ್ದಾರೆ. 18-20 ವರ್ಷದ ಮಕ್ಕಳು ಇದನ್ನ ಮಾತಾಡಿದ್ರೆ ಸರಿ, 25 ವರ್ಷದ ಯುವಕರು ಮಾತಾಡಿದ್ರು ಸರಿ, 52-53 ವರ್ಷದ ವಯಸ್ಕರು ಇದೇ ವಿಚಾರವನ್ನ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ, ಹೆಂಡತಿಯಿಂದ ಇದೇ ಅಪೇಕ್ಷೆಗಳನ್ನ ಇಟ್ಕೊಂತ ಕೂತ್ಕೊಂಡ್ಬಿಟ್ರೆ ಆಮೇಲೆ ಸಂಸಾರ ಹೇಗೆ ನೆಟ್ಟಿಗಿರೋಕ್ ಸಾಧ್ಯ? ಬಹಳ ದುಃಖ ಆಗತ್ತೆ. ಇದು ಇಲ್ಲಿವರೆಗೂ ಯಾಕೆ ಬೆಳೆಯಕ್ ಬಿಟ್ರು, ಇವ್ರು ಯಾಕೆ ಇದುವರೆಗೂ ಅಡ್ವೈಸ್ ಮಾಡಿಲ್ಲ ಅಂತ ನನಗೆ ಬಹಳ ಆಶ್ಚರ್ಯನೂ ಆಗುತ್ತೆ. ರಾಮಣ್ಣ ಅವರು ಮೊದಲು ಸೈಕಿಯಾಟ್ರಿಸ್ಟ್ ನೋಡ್ಲಿ, ಅದಾದ್ಮೇಲೆ ಅವ್ರ ಸಂಸಾರದ ವಿಚಾರಕ್ಕೆ ನಾನು ಬರ್ತೀನಿ. ಇದರೊಂದಿಗೆ ಇವತ್ತಿನ ಬದುಕು ಜಟಕ ಬಂಡಿನ ಮುಗಿಸುವಂತ ಸಮಯ ಬಂದಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ.